हाय हलो नमस्कार ನಾನು ನಿಮ್ಮ ಸ್ಕಂದ ದೇಶಿತ್ ಸೋ ಇವತ್ತಿನ ವಿಡಿಯೋ ನಾವು periodic classification of elements ಇನ ಒನ್ ಶಾಟ್ ವಿಡಿಯೋ ನೋಡ್ತಾ ಇರೋಣ ಸೋ ಬನ್ನಿ ವಿಡಿಯೋ ಶುರು ಮಾಡೋಣ ಲಾಸ್ಟ್ ಕ್ಲಾಸ್ ನಾವು ಕಾರ್ಬನ್ ಅಯಾನಿಕ್ಸ್ ಕಾಂಪೌಂಡ್ಸ್ ಇನ ಒನ್ ಶಾಟ್ ವಿಡಿಯೋ ನೋಡಿದ್ವಿ ಸೋ ಇವತ್ತಿನ ವಿಡಿಯೋ ನಾವು periodic classification of elements ಇನ ಒನ್ ಶಾಟ್ ವಿಡಿಯೋ ನೋಡ್ತಾ ಇರೋಣ ಸೊ ನಾವು ಆಗಲೇ ಕೆಮಿಸ್ಟ್ರಿ ಇವಾಗ ಎಲ್ಲಾ ಮೇಜರ್ ಚಾಪ್ಟರ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ವಿ ಸೊ ಇದು ನಮ್ಮ ಲಾಸ್ಟ್ ಚಾಪ್ಟರ್ ಆಗಿದೆ ಒನ್ ಶಾಟ್ ವಿಡಿಯೋ ಅಲ್ಲಿ ಸೊ periodic classification of elements ಕೂಡ ನಿಮಗೆ ಒಂದೇ ವಿಡಿಯೋ ಎಕ್ಸ್ಪ್ಲೈನ್ ಮಾಡಿದೆ ಸೊ ಬೇಕಾದ್ರೆ ನೀವು periodic classification of elements ಬೇರೆ ಹೋಗ್ಬಿಟ್ಟು ಆ ವಿಡಿಯೋ ಚೆಕ್ ಔಟ್ ಮಾಡ್ತಾ ಇರಬಹುದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋ ನಾವು ಏನಪ್ಪ ಮಾತಾಡ್ತೀವಿ ಅಂತಂದ್ರೆ ಸೊ ಇವತ್ತಿನ ವಿಡಿಯೋ ನಾವು ರಿವೈಸ್ ಮಾಡ್ತೀವಿ ಏನೇನು ಓದಿದ್ವಿ ಅವತ್ತು ಜಸ್ಟ್ ನಾವು ರೀಕಾಲ್ ಮಾತಾಡ್ತೀವಿ ಅಷ್ಟೇ ಸೊ ನಿಮಗೆ ನೋಟ್ಸ್ ಬೇಕು ಅಂತಂದ್ರೆ ಸೊ periodic classification of elements ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಹೋಗ್ಬಿಟ್ಟು ನೀವು ಫ್ರೀ ಆಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂತಾ ಇರಬಹುದು ಅಂಡ್ ಅದನ್ನ ಬೇಕಾದ್ರೆ ನೀವು ಓದ್ಕೊಂತಾ ಇರಬಹುದು ಸೊ ಇವಾಗ ನಾವು ಎಲಿಮೆಂಟ್ಸ್ ತಗೊಂಡಾಗ ಸೊ ನಾವು ಏನಕ್ಕೆ ಎಲಿಮೆಂಟ್ಸ್ ನ ಅರೇಂಜ್ ಮಾಡಬೇಕು ಅಂತ ನಾವು ಬರ್ತಾ ಇರುತ್ತೆ ಸೊ ಇಲ್ಲಿ ಎಸ್ ಇದೆ periodic classification of elements ನಾವು ಕ್ಲಾಸಿಫೈ ಮಾಡ್ತಾ ಇದೀವಿ ಅಂತ ಸೊ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ ನೀವು ಯಾವ್ದೋ ಒಂದು ಅಂಗಡಿಗೆ ಹೋಗ್ತೀರಾ ಸೊ ಅಂಗಡಿಗೆ ಹೋದಾಗ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಶಾಂಪೂ ತಗೋಬೇಕು ಅಂತ ಅನ್ಕೊಳ್ಳೋಣ ಸೊ ಅಂಗಡಿಗೆ ಶಾಂಪೂ ತಗೊಳಕ್ ಹೋಗ್ತೀರಾ ಸೊ ನಿಮ್ಗೆ ಏನಾಗುತ್ತೆ ಅಂಗಡಿಗೆ ಹೋದಾಗ ನಿಮ್ಗೆ ಡಿಫ್ರೆಂಟ್ ಕಾಲಮ್ಸ್ ಇರುತ್ತೆ ಸೊ ಈ ಕಡೆ ನಿಮ್ಗೆ ಶಾಂಪೂಸ್ ಇರುತ್ತೆ ಈ ಕಡೆ ನಿಮ್ಗೆ ಪರ್ಫ್ಯೂಮ್ಸ್ ಇರುತ್ತೆ ಈ ಕಡೆ ನಿಮ್ಗೆ ಸೋಪ್ಸ್ ಇರುತ್ತೆ ಈ ಕಡೆ ನಿಮ್ಗೆ ಫುಡ್ ಐಟಮ್ಸ್ ಇರುತ್ತೆ ಸೊ ಇದನ್ನ ನಿಮ್ಗೆ ಡಿವೈಡ್ ಮಾಡಿದಾಗ ನಿಮ್ಗೆ ಈಸಿ ಆಗುತ್ತೆ ಸೊ ಈಸಿ ಹೋಗ್ಬಿಟ್ಟು ಓಕೆ ಈ ಕಡೆ ಫುಲ್ ಎಲ್ಲ ಶಾಂಪೂ ಇದೆ ನಂಗೆ ಯಾವ ಶಾಂಪೂ ಬೇಕು ನೀವು ಅದನ್ನ ತಗೊಂತಾ ಇರಬಹುದು ನಿಮ್ಗೆ ಸೋಪ್ ಬೇಕು ಅಂದ್ರೆ ಪಕ್ಕ ಸೆಕ್ಷನ್ ಇರುತ್ತೆ ಪಕ್ಕ ಸೆಕ್ಷನ್ ಹೋಗ್ಬಿಟ್ಟು ಓಕೆ ಈ ಫುಲ್ ಕಾಲಮ್ ಅಲ್ಲಿ ಬರೀ ಸೋಪ್ಸ್ ಇದೆ ನಂಗೆ ಯಾವ್ದು ಬೇಕು ನಂಗೆ ಐಡೆಂಟಿಫೈ ಮಾಡ್ಬಿಟ್ಟು ನಾನು ಅದನ್ನ ಈಸಿಯಾಗಿ ತಗೊಂತಾ ಇರಬಹುದು ಸೊ ಇದು ನಿಮ್ಗೆ ಈಸಿ ಆಗ್ತಾ ಇರುತ್ತೆ ಕ್ಲಾಸಿಫೈ ಮಾಡಿದಾಗ ಸೊ ಅದೇ ಫಾರ್ ಎಕ್ಸಾಂಪಲ್ ಇದನ್ನ ಕ್ಲಾಸಿಫೈ ಮಾಡಿದೆ ಓಕೆ ಶಾಂಪೂ ಈ ಕಡೆನೂ ಇದೆ ಆ ಕಡೆನೂ ಇದೆ ಈ ಕಡೆನೂ ಇದೆ ಈ ಕಡೆನೂ ಇದೆ ಮಾಡಿದಾಗ ನೀವೇನ್ ಮಾಡ್ಬೇಕು ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಉಡ್ಕೊಂಡು ಹೋಗಬೇಕಾಗುತ್ತೆ ಸೊ ಇಲ್ಲಿ ಹೋಗ್ಬೇಕು ಸೊ ಇಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಆ ಕಡೆ ಹೋಗ್ಬೇಕು ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಈ ಕಡೆ ಹೋಗ್ಬೇಕು ಸೊ ಕ್ಲಾಸಿಫೈ ಮಾಡಿ ನಮ್ಗೆ ಏನಪ್ಪ ಆಗುತ್ತೆ ಅಂದ್ರೆ ಈಸಿ ಆಗ್ತಾ ಇರುತ್ತೆ ನಮ್ಗೆ ಅದನ್ನ ಓದ್ಕೊಳ್ಳೋಕೆ ಫಾರ್ ಎಕ್ಸಾಂಪಲ್ ನಾವು ಎಲಿಮೆಂಟ್ಸ್ ತಗೊಂಡಾಗ ಸೊ ಈಸಿ ನಮ್ಗೆ ಏನಾಗ್ತಾ ಇರುತ್ತೆ ಈಸಿ ಆಗುತ್ತೆ ಅದನ್ನ ಸ್ಟಡಿ ಮಾಡಕ್ಕೆ ಸೊ ಇದನ್ನ ನೀವು ಫಾರ್ ಎಕ್ಸಾಂಪಲ್ ಶಾಂಪೂ ಎಕ್ಸಾಂಪಲ್ ತಗೊಂಡಾಗ ನಮ್ಗೆ ಈಸಿ ಆಗ್ತದೆ ನಮ್ಗೆ ಬೈ ಮಾಡಕ್ಕೆ ಸೆಲೆಕ್ಟ್ ಮಾಡಕ್ಕೆ ನಮ್ಗೆ ಈಸಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವ್ ಏನಪ್ಪ ಮಾಡ್ತೀವಿ ಅಂದ್ರೆ ಎಲಿಮೆಂಟ್ಸ್ ಅನ್ನ ನಾವು ಕ್ಲಾಸಿಫೈ ಮಾಡ್ತೀವಿ ಸೊ ಸೈಂಟಿಸ್ಟ್ ಏನಪ್ಪಾ ಮಾಡಿದ್ರು ಅಂತಂದ್ರೆ ಸೊ ಎಷ್ಟೊಂದು ಸೈಂಟಿಸ್ಟ್ ಗಳು ಬರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಅವ್ರ ಕಾಲದಲ್ಲಿ ಏನೇನು ಎಲಿಮೆಂಟ್ಸ್ ಇತ್ತು ಅದನ್ನ ತಗೊಂತಾರೆ ಅದನ್ನ ಕ್ಲಾಸಿಫೈ ಮಾಡ್ತಾರೆ ಅಂದ್ರೆ ಒಂದು ಟೇಬಲ್ ತರ ಅರೇಂಜ್ ಮಾಡ್ತಾರೆ ಸೊ ಅದನ್ನ ನೋಡ್ತಾರ ಅವ್ರು ಹೆಂಗೆ ಅರೇಂಜ್ ಮಾಡಿದ್ರು ಸೊ ಯಾರ್ಯಾರ ಸೈಂಟಿಸ್ಟ್ ಯಾವ್ಯಾವ ತರ ಅರೇಂಜ್ ಮಾಡಿದ್ರು ನಾವ್ ಯಾವ ಸೈಂಟಿಸ್ಟ್ ನ ಫಾಲೋ ಮಾಡ್ತೀವಿ ಯಾವ ಸೈಂಟಿಸ್ಟ್ ಟೇಬಲ್ ಕೊಟ್ಟಿ ಟೇಬಲ್ ನ ಫಾಲೋ ಮಾಡ್ತೀವಿ ಅದನ್ನೆಲ್ಲ ನಾವು ನೋಡ್ತಾರ ಸೊ ಫಸ್ಟ್ ನಾವು ಅದಕ್ಕಿಂತ ಮುಂಚೆ ನಮ್ಗೆ ಏನಪ್ಪ ಗೊತ್ತಿರ್ಬೇಕು ಅಂತಂದ್ರೆ ಸೊ ಫಸ್ಟ್ ನಮ್ಗೆ ನಮ್ಮ ನೇಚರ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅದು ನಮಗೆ ಗೊತ್ತಿರಬೇಕಾಗುತ್ತೆ ಸೊ ನಮಗೆ ಅರೌಂಡ್ 118 ಎಲಿಮೆಂಟ್ಸ್ ಇದೆ ಸೊ ಇನ್ನು ನಮಗೆ ಎಷ್ಟೊಂದು ಎಲಿಮೆಂಟ್ಸ್ ಬರ್ತಾ ಇರುತ್ತೆ ಸೊ ಇವತ್ತು ಸದ್ಯಕ್ಕೆ 118 ಎಲಿಮೆಂಟ್ಸ್ ಇದೆ ಸೊ 118 ಎಲಿಮೆಂಟ್ಸ್ ಅಲ್ಲಿ ನಮಗೆ 94 ಬಂದ್ಬಿಟ್ಟು ನ್ಯಾಚುರಲಿ ಅಕರಿಂಗ್ ಆಗಿದೆ ಅಂದ್ರೆ ಏನ್ 94 ಎಲಿಮೆಂಟ್ಸ್ ಸಿಕ್ಕಿದೆ ಅದ್ರಲ್ಲಿ ನಮಗೆ ನೇಚರ್ ಇಂದ ನಮಗೆ ಸಿಕ್ಕಿದೆ ಸೊ ನೆಕ್ಸ್ಟ್ ಏನಪ್ಪಾ ಮಿಕ್ಕಿರೋದು 94 ಸೊ 118 ಮೈನಸ್ 94 ಇಂದ ಎಷ್ಟು ನಂಬರ್ ಸಿಗುತ್ತೆ ಅದರಲ್ಲಿ ನಮಗೆ ಲ್ಯಾಬೋರೇಟರಿ ನಮಗೆ ಪ್ರಿಪೇರ್ ಮಾಡಿರೋದು ಆಗಿರುತ್ತೆ ಸೊ ಇವಾಗ ನಮ್ಗೆ ಎಷ್ಟಪ್ಪ ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಸೊ ಈ 118 ಎಲಿಮೆಂಟ್ಸ್ ನಾವು ಅರೇಂಜ್ ಮಾಡ್ಬೇಕಾಗುತ್ತೆ ಸೊ ಅರೇಂಜ್ ನಾವ್ ಹೆಂಗ್ ಮಾಡ್ತೀವಿ ಸೊ ಸ್ವಲ್ಪ ಎಲ್ಲ ಪ್ರಾಪರ್ಟೀಸ್ ಇರೋದನ್ನು ನಾವು ಸೇಮ್ ಆಗಿ ನಾವು ಅರೇಂಜ್ ಮಾಡ್ತೀವಿ ಸೊ ಇನ್ನೊಂದು ಎಕ್ಸಾಂಪಲ್ ನೀವು ತಗೋಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕಾಲೇಜ್ ಸೇರ್ಕೊಂತೀರಾ ಸೊ ನೀವು ಸ್ಕೂಲ್ ಸೇರ್ಕೊಂಡಾಗ ಸ್ಕೂಲ್ ಕಾಲೇಜ್ ಸೇರ್ಕೊಂಡಾಗ ಫಾರ್ ಎಕ್ಸಾಂಪಲ್ ಸ್ಕೂಲ್ ತಗೊಳ್ಳೋಣ ಸೊ ಸ್ಕೂಲ್ ತಗೊಂಡಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಒಂದ್ ಕಡೆ ಇರ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಒಂದ್ ಕಡೆ ಇರ್ತಾರೆ ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ನಿಮಗೆ ಒಂದ್ ಕಡೆ ಇರ್ತಾರೆ ಇಲ್ಲ ನೀವು ಹೈಸ್ಕೂಲ್ ಆದ್ಮೇಲೆ ತಗೊಂಡಾಗ ಸೊ ಹೈಸ್ಕೂಲ್ ಆದ್ಮೇಲೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಕ್ಕೆ ನಿಮಗೆ ಆಪ್ಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಸೆಲೆಕ್ಟ್ ಮಾಡಬಹುದು ಸಂಸ್ಕೃತ ಸೆಲೆಕ್ಟ್ ಮಾಡಬಹುದು ಇಲ್ಲ ಇಂಗ್ಲಿಷ್ ಇಲ್ಲ ಹಿಂದಿ ಏನಾದ್ರು ಸೆಲೆಕ್ಟ್ ಮಾಡಬಹುದು ಸೊ ಅವ್ರು ಏನ್ ಮಾಡ್ತಾರೆ ಕನ್ನಡ ತಗೊಂಡಿರೋದೆಲ್ಲ ಒಂದ್ ಕಡೆ ಹಾಕ್ತಾರೆ ಸಂಸ್ಕೃತ ತಗೊಂಡಿರೋದೆಲ್ಲ ಒಂದ್ ಕಡೆ ಹಾಕ್ತಾರೆ ಸೊ ಏನಕ್ಕಿದೆಲ್ಲ ಒಂದ್ ಕಡೆ ಹಾಕ್ತಾರೆ ಅಂತಂದ್ರೆ ಈಸಿಯಾಗಿ ಕ್ಲಾಸಿಫೈ ಮಾಡಕ್ಕಾಗತ್ತೆ ಸೊ ಅವ್ರಿಗೆ ಬರೀ ಸಂಸ್ಕೃತ ಹೇಳ್ಕೊಡ್ಬಹುದು ಇವ್ರಿಗೆ ಬರೀ ಕನ್ನಡ ಹೇಳ್ಕೊಡ್ಬಹುದು ಸೊ ಇದೆಲ್ಲ ನಮಗೆ ಈಸಿ ಆಗ್ತಾ ಇರುತ್ತೆ ನಮಗೆ ಸೊ ನಮ್ಮ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡಕ್ಕೆ ಸೊ ಇದನ್ನ ಡಿವೈಡ್ ಮಾಡ್ತಿರ್ತಾರೆ ಸೊ ಫಸ್ಟ್ ಸೈಂಟಿಸ್ಟ್ ಯಾರಪ್ಪ ಅಂತಂದ್ರೆ ಸೊ ಫಸ್ಟ್ ಸೈಂಟಿಸ್ಟ್ ಬಂದ್ಬಿಟ್ಟು ಡಿವೈಡ್ ಮಾಡಿದ್ದು ಡಾಬರ್ನಿಯರ್ ಅಂತ ಸೊ ಇದು ನಾವು ಡಾಬರ್ನಿಯರ್ ಟ್ರಯಾಡ್ ಅಂತ ಕರಿತಾ ಇರ್ತೀವಿ ಸೊ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಸೊ ಅವ್ರ ಕಾಲದಲ್ಲಿ 118 ಎಲಿಮೆಂಟ್ಸ್ ಇರಲಿಲ್ಲ ಅವ್ರ ಕಾಲದಲ್ಲಿ ಬರೀ ಒಂದ್ ಸ್ವಲ್ಪ ಎಲಿಮೆಂಟ್ಸ್ ಇತ್ತು ಸೊ ಅವ್ರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಫಸ್ಟ್ ಏನ್ ಮಾಡಿದ್ರು ಎಲಿಮೆಂಟ್ಸ್ ಅನ್ನ 3 ಗ್ರೂಪ್ಸ್ ಆಗಿ ಅರೇಂಜ್ ಮಾಡ್ತಾ ಹೋದ್ರು ಅಂತಂದ್ರೆ ಮೂರ್ ಎಲಿಮೆಂಟ್ ತಗೊಂಡ್ರು ಸೊ 3 ಎಲಿಮೆಂಟ್ ತಗೊಂಡು ಒಂದ್ ಗ್ರೂಪ್ ಆಗಿ ಅರೇಂಜ್ ಮಾಡಿದ್ರು ಇನ್ನ 3 ಎಲಿಮೆಂಟ್ ತಗೊಂಡು ಅದರ ಒಂದ್ ಗ್ರೂಪ್ ಆಗಿ ಅರೇಂಜ್ ಮಾಡಿದ್ರು ಇನ್ನ 3 ಎಲಿಮೆಂಟ್ ತಗೊಂಡು ಅದರ ಒಂದ್ ಗ್ರೂಪ್ ಆಗಿ ಅರೇಂಜ್ ಮಾಡ್ತಾ ಹೋದ್ರು ಸೊ ಈ ತರ ಏನಕ್ಕೆ ಮಾಡಿದ್ರು ಅಂತಂದ್ರೆ ಸೊ ಬರೀ 3 ಎಲಿಮೆಂಟ್ಸ್ ಏನೇನ್ ತಗೊಂಡ್ರು ಸೊ ಇದನ್ನ ನಾವು ಡಾಬರ್ನಿಯರ್ ಟ್ರಯಾಡ್ ಅಂತ ಕರಿತೀವಿ ಟ್ರೈ ಅಂದ್ರೆ 3 ಅಂತ ಸೊ ಟ್ರಯಾಡ್ ಅಂತಂದ್ರೆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅಂತ ಸೊ ಅದನ್ನ ಹೆಂಗೆ ಅರೇಂಜ್ ಮಾಡಿದ್ರು ಅಂತಂದ್ರೆ ಸೊ ಈ 3 ಎಲಿಮೆಂಟ್ಸ್ ಅಟಾಮಿಕ್ ಮಾಸಸ್ ಅನ್ನ ಅವರು ನೋಡ್ಕೊಂಡು ಇದನ್ನ ಅರೇಂಜ್ ಮಾಡಿದ್ರು ಹೆಂಗ್ ಅರೇಂಜ್ ಮಾಡಿದ್ರು ಅಂತಂದ್ರೆ ಸೊ ಮಿಡಲ್ ಎಲಿಮೆಂಟ್ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಫಸ್ಟ್ 2 ಎಲಿಮೆಂಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ 3 ಎಲಿಮೆಂಟ್ ಇದೆ ಅಂತ ಅನ್ಕೊಳ್ಳೋಣ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ಸೊ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಆಫ್ ಲಿಥಿಯಂ ಪ್ಲಸ್ ಅಟಾಮಿಕ್ ಮಾಸ್ ಆಫ್ ಪೊಟ್ಯಾಷಿಯಂ ಡಿವೈಡೆಡ್ ಬೈ 2 ಅಂದ್ರೆ ಆವರೇಜ್ ತಗೊಂತಲ್ಲ ನಿಮಗೆ ಸೊ ಈ ತರ ಮಾಡಿ ಅವರು ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡ್ತಾ ಹೋದ್ರು ಬಟ್ ಈ ಮೆಥಡ್ ನಾವು ಫಾಲೋ ಮಾಡೋದ ಏನಕ್ಕಪ್ಪ ಅಂತಂದ್ರೆ ಸೊ ಅವ್ರ ಕಾಲದಲ್ಲಿ ಬರೀ ಸ್ವಲ್ಪ ಎಲಿಮೆಂಟ್ಸ್ ಇತ್ತು ಅಂಡ್ ಆ ಎಲಿಮೆಂಟ್ಸ್ ಅಲ್ಲಿ ಅವ್ರು ಅರೇಂಜ್ ಮಾಡಿದಾಗ ಈ ತರ ಅರೇಂಜ್ ಮಾಡಿದಾಗ ನಮಗೆ ಬರೀ 3 ಟ್ರಯಾಡ್ ಸಿಕ್ತು ಸೊ 3 ಟ್ರಯಾಡ್ ಅಂತ ಅಂದ್ರೆ ಬರೀ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ನ 3 ನಮಗೆ ಸೆಟ್ ಸಿಕ್ತು ಒಂದ್ ಸೆಟ್ ಏನಪ್ಪಾ ಅಂತಂದ್ರೆ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ಸೆಕೆಂಡ್ ಸೆಟ್ ಬಂದ್ಬಿಟ್ಟು ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಥರ್ಡ್ ಸೆಟ್ ಇನ್ನೊಂದು ಏನೋ ಎಲಿಮೆಂಟ್ಸ್ ಇದೆ ಕ್ಯಾಲ್ಸಿಯಂ ಮತ್ತೆ ಬೇರೆ ಏನೋ ಎಲಿಮೆಂಟ್ಸ್ ಇದೆ
ಸೊ ಬರೀ ನಮಗೆ 3 ಸೆಟ್ ಸಿಕ್ತು. ಇನ್ನ ಬೇರೆ ಎಲಿಮೆಂಟ್ಸ್ ಎಲ್ಲ ಏನ್ ಪ್ರೆಸೆಂಟ್ ಆಗಿತ್ತು ಅದು ಈ ಟ್ರಯಾಡ್ ರೂಲ್ ಅನ್ನ ಫಾಲೋ ಮಾಡ್ತಾ ಇರಲಿಲ್ಲ. ಆ ಸೈಂಟಿಸ್ಟ್ ಈ ರೂಲ್ ಟ್ರಯಾಡ್ ಅನ್ನು ಕೊಟ್ಟಿದ್ದಾಗ ಸೊ ಅವ್ರ ಕಾಲದಲ್ಲಿ ಇದು ಫಾಲೋ ಆಗ್ತಾ ಇತ್ತು ಅಂಟಿಲ್ ಅಂಡ್ ಅನ್ಲೆಸ್ ನಮಗೆ ನ್ಯೂಲ್ಯಾಂಡ್ ಬಂದಾಗಿಂದ. ಸೊ ನ್ಯೂಲ್ಯಾಂಡ್ ಇನ್ನೊಬ್ಬ ಸೈಂಟಿಸ್ಟ್ ಆಗಿದ್ರು. ಸೊ ಅವ್ರ ಏನಪ್ಪಾ ಮಾಡಿದ್ರು, ಅವ್ರ ರೂಲ್ ಏನಪ್ಪಾ ಅಂತಂದ್ರೆ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. ಸೊ ನ್ಯೂಲ್ಯಾಂಡ್ ಬರೋಷ್ಟೊತ್ತಿಗೆ ಏನಪ್ಪಾ ಆಗಿತ್ತು ಅಂತಂದ್ರೆ ಸೊ ಎಲಿಮೆಂಟ್ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು. ಸೊ ಡಾಬರ್ನಿಯರ್ ಕಾಲದಲ್ಲಿ ಸ್ವಲ್ಪ ಎಲಿಮೆಂಟ್ಸ್ ಇತ್ತು. ಸೊ ನ್ಯೂಲ್ಯಾಂಡ್ ಅವ್ರು ಬರ್ತಾಗ ಅವ್ರ ಹತ್ರ 56 ಎಲಿಮೆಂಟ್ಸ್ ಇತ್ತು ಅವ್ರ ಕಾಲದಲ್ಲಿ. ಸೊ 56 ಎಲಿಮೆಂಟ್ಸ್ ಇದ್ದಾಗ ಅವ್ರ ಏನ್ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ, ಸೊ ನಿಮ್ಗೆ ಹಾಡ್ ಗೊತ್ತಿದೆ. ಸೊ ಸ ರಿ ಗ ಮ ಪ ದ ನಿ ಸ. ಸೊ ನೀವು ನೋಡ್ಬೋದು ಸ ಫಸ್ಟ್ ಆಗಿದೆ. ನೆಕ್ಸ್ಟ್ ಸ ರಿ ಗ ಮ ಪ ದ ನಿ. ಸೊ ನಿಮ್ಗೆ ಸಪ್ತಸ್ವರ ನಿಮಗೆ ಗೊತ್ತಿದೆ. ಸೊ ಇದು ಸಪ್ತಸ್ವರ. ಸೊ ಸಪ್ತಸ್ವರ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಬರುತ್ತೆ ಅಂದ್ರೆ ಸೊ ಸ ರಿ ಗ ಮ ಪ ದ ನಿ ಆದ್ಮೇಲೆ ಏನ್ ಬರುತ್ತೆ ಅಂದ್ರೆ ಸಾನೆ ಬರುತ್ತೆ. ಸೊ ಫಸ್ಟ್ ಏನಿದೆ ಅದು ಆದ್ಮೇಲೆ ನೀ ಆದ್ಮೇಲೆ ಅದೇ ಬರ್ತಾ ಇರುತ್ತೆ. ಅಂದ್ರೆ ಸೆವೆಂತ್ ಸ್ವರ ತಗೊಂಡಾಗ 7th ಸ್ವರ ಆದ್ಮೇಲೆ 8th ಸ್ವರ ಏನ್ ಮಾಡ್ತದೆ, ಫಸ್ಟ್ ಸ್ವರ ಏನಿದೆ ಸಾ ಅದೇ ನಮ್ಗೆ 8th ಸ್ವರ ಬರ್ತಾ ಇದೆ. ಸಿಮಿಲರ್ಲಿ ಅವ್ರ ಏನಪ್ಪಾ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ ಸೊ ಅವ್ರು ಏನ್ ಮಾಡಿದ್ರು ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡಿದ್ರು. ಹೆಂಗೆ, ಸೊ ಅವರು 88 ಎಲಿಮೆಂಟ್ಸ್ ಅರೇಂಜ್ ಮಾಡಿದ್ರು. ಫಸ್ಟ್ ರೋ ಅಲ್ಲಿ 8 ಎಲಿಮೆಂಟ್ಸ್, ಸೆಕೆಂಡ್ ರೋ ಅಲ್ಲಿ 8 ಎಲಿಮೆಂಟ್ಸ್, ಥರ್ಡ್ ರೋ ಅಲ್ಲಿ 8 ಎಲಿಮೆಂಟ್ಸ್. ಸೊ ಅವ್ರೇನ್ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ ಎವ್ರಿ 8th ಎಲಿಮೆಂಟ್ ಹ್ಯಾಡ್ ದ ಸೇಮ್ ಪ್ರಾಪರ್ಟಿ ಆಫ್ ದ ಫಸ್ಟ್ ಎಲಿಮೆಂಟ್. ಸೊ ಸಿಮಿಲರ್ಲಿ ಏನ್ ನಾವು ಸಪ್ತಸ್ವರ ತಗೊಂಡ್ವಿ, ಸರಿ ಗಮ ಪದ ನೀ. ಸೊ ಅದು ಸಪ್ತಸ್ವರ. ನೀ ಆದ್ಮೇಲೆ 8th ಸ್ವರ ಏನ್ ಮಾಡ್ತಾರೆ, ಸಾನೆ ಬರ್ತಾ ಇದೆ. ಸಿಮಿಲರ್ಲಿ 8th ಎಲಿಮೆಂಟ್ ಅವ್ರು ಏನಿತ್ತು ಆ 8th ಎಲಿಮೆಂಟ್ ಏನಾಗಿತ್ತು, ಸೇಮ್ ಪ್ರಾಪರ್ಟೀಸ್ ಇತ್ತು ಫಸ್ಟ್ ಎಲಿಮೆಂಟ್ ಆಡಿದೆ. ಇದನ್ನ ಅವರು ಅರೇಂಜ್ ಮಾಡಿದ್ರು. ಸೊ ಇದರ ಅವರು ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡಿದ್ರು. ಇದನ್ನ ನಾವು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂತ ಕರೀತಾ ಇರ್ತೀವಿ. ಸೊ ಇದನ್ನ ಅರೇಂಜ್ ಮಾಡಿ 56 ಎಲಿಮೆಂಟ್ಸ್ ಅವರು ಅರೇಂಜ್ ಮಾಡ್ತಾ ಹೋದ್ರು. ಬಟ್ ನಾವು ಇದನ್ನು ಕೂಡ ನಾವು ಫಾಲೋ ಮಾಡಲ್ಲ. ಏನಪ್ಪಾ ಅಂತಂದ್ರೆ ಸೊ ಇದನ್ನು ಕೂಡ ನಮಗೆ ಎಷ್ಟೊಂದು ಡ್ರಾಬ್ಯಾಕ್ಸ್ ಇದೆ. ಸೊ ಡ್ರಾಬ್ಯಾಕ್ಸ್ ಏನಪ್ಪಾ ಅಂತಂದ್ರೆ ಸೊ ಅವ್ರ ಈ ತರ ಒಂದು 4 ರೋ ಅರೇಂಜ್ ಮಾಡ್ತಾ ಹೋದ್ರು. ಬಟ್ ಇದು ಪ್ರಾಪರ್ಟಿ ಈ ಅವ್ರು ಹೇಳ್ತಿದ್ದಾರೆ. ಸೊ ಇದು 8th ಪ್ರಾಪರ್ಟಿ. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ಎವ್ರಿ 8th ಎಲಿಮೆಂಟ್ ಹ್ಯಾವ್ ದ ಸೇಮ್ ಪ್ರಾಪರ್ಟಿ ಆಫ್ ಫಸ್ಟ್ ಎಲಿಮೆಂಟ್ ಅಂತ. ಸೊ ಇದು ಬರೀ ಕ್ಯಾಲ್ಸಿಯಂ ತನಕ ಬರೀ ಇದು ಅಪ್ಲಿಕಬಲ್ ಆಗಿದೆ. ಸೊ ಏನಕ್ಕೆ ಬರೀ ಕ್ಯಾಲ್ಸಿಯಂ ತನಕ ಅಪ್ಲಿಕಬಲ್ ಆಗಿದೆ ಅಂತಂದ್ರೆ ಸೊ ಬೇರೆ ಎಲಿಮೆಂಟ್ಸ್ ಎಲ್ಲ ಈ ರೂಲ್ ಫಾಲೋ ಮಾಡ್ತಾ ಇಲ್ಲ. ಸೊ ಇದು ನಮ್ಮ ಫಸ್ಟ್ ಡ್ರಾಬ್ಯಾಕ್ ಆಯ್ತು. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಸೊ ಅವ್ರು ಏನ್ ಪ್ರೆಡಿಕ್ಟ್ ಮಾಡಿದ್ರು ಅಂತಂದ್ರೆ ಸೊ 56 ಎಲಿಮೆಂಟ್ಸ್ ಇರುತ್ತೆ. ಫರ್ದರ್ ನಿಮಗೆ ಎಲಿಮೆಂಟ್ಸ್ ನಿಮಗೆ ಫ್ಯೂಚರ್ ಅಲ್ಲಿ ನಿಮಗೆ ಡಿಸ್ಕವರ್ ಆಗದೇ ಇಲ್ಲ. ಇವಾಗ 56 ಎಲಿಮೆಂಟ್ಸ್ ಇದೆ, ಇನ್ನ 1 ಡೆಕೆಡ್ 2 ಡೆಕೆಡ್ 3 ಡೆಕೆಡ್ ಅದು ನಿಮಗೆ 56 ಎಲಿಮೆಂಟ್ಸ್ ಅಂತ ಇರುತ್ತೆ ಅಂತ ಹೇಳಿದ್ರು. ಸೊ ಇದು ನಮ್ಮ ಸೆಕೆಂಡ್ ಡ್ರಾಬ್ಯಾಕ್ ಆಯ್ತು. ಏನಕ್ಕೆ, ಫರ್ದರ್ ನಮಗೆ ಫ್ಯೂಚರ್ ಅಲ್ಲಿ ಇನ್ನ ಎಲಿಮೆಂಟ್ಸ್ ಎಷ್ಟೊಂದು ಡಿಸ್ಕವರ್ ಆಗ್ತಾ ಹೋಯ್ತು. ಸೊ ಇದು ನಮ್ಮ ಸೆಕೆಂಡ್ ಡ್ರಾಬ್ಯಾಕ್ ಆಯ್ತು. ಥರ್ಡ್ ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಸೊ ಅವರು 56 ಎಲಿಮೆಂಟ್ಸ್ ಇತ್ತು. ಸೊ ಇನ್ ಆರ್ಡರ್ ಟು ಫಿಟ್ ದ ಎಲಿಮೆಂಟ್ಸ್ ಇನ್ ದ ಟೇಬಲ್, ಸೊ ಆ ಎಲಿಮೆಂಟ್ಸ್ ನ ಆ ಟೇಬಲ್ ಒಳಗಡೆ ಹಾಕಕ್ ಏನ್ ಮಾಡಿದ್ರು, ಸೊ ಒಂದೊಂದು ಕಾಲಮ್ ಅಲ್ಲಿ 2 ಎಲಿಮೆಂಟ್ಸ್ ಅನ್ನು ಅವರು ಹಾಕ್ತಾ ಹೋದ್ರು. ಸೊ ಅದಕ್ಕೆ ಪ್ರಾಪರ್ಟಿ ಸೇಮ್ ಇದೆಯಾ ಇಲ್ವಾ ಅದನ್ನ ಅವ್ರು ಚೆಕ್ ಮಾಡ್ಲಿಲ್ಲ. ಸುಮ್ನೆ ತಗೊಂಡು ಸುಮ್ನೆ ಏನ್ ಮಾಡ್ಬೇಕು, ಎಲಿಮೆಂಟ್ ನ ಅವರು ಸುಮ್ನೆ ತುರುಕ್ಬೇಕು ಆ ಟೇಬಲ್ ಅಲ್ಲಿ. ಸೊ ಹಂಗೆ ಆತರ ಯೋಚನೆ ಇಟ್ಕೊಂಡು ಟೇಬಲ್ ತಗೊಂಡು ಹಾಕ್ತಾ ಹೋದ್ರು, ಎಲಿಮೆಂಟ್ಸ್ ತಗೊಂಡು ಆ ಟೇಬಲ್ ಒಳಗಡೆ ಹಾಕ್ತಾ ಹೋದ್ರು. ಸೊ ಇದರಿಂದ ಅವರು ಪ್ರಾಪರ್ಟೀಸ್ ಸಿಮಿಲರ್ ಆಗಿರ್ಲಿಲ್ಲ, ಜಸ್ಟ್ ಅವರು ಕ್ಯಾಲ್ಸಿಯಂ ತನಕ ಅಪ್ಲಿಕಬಲ್ ಆಗಿತ್ತು. ಸೊ ಇದು ನಮ್ಮ ಥರ್ಡ್ ಡ್ರಾಬ್ಯಾಕ್ ಆಯ್ತು. ಸೊ ಇದು 3 ಡ್ರಾಬ್ಯಾಕ್ ಇರೋದ್ರಿಂದ ನಾವು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಟೇಬಲ್ಸ್ ನಾವು ಫಾಲೋ ಮಾಡ್ತಾ ಹೋಗಲ್ಲ. ಸೊ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಬಿಟ್ಟು ಸೊ ಜನರಲಿ ಲೋವರ್ ಎಲಿಮೆಂಟ್ಸ್ ಏನಿರುತ್ತೆ, ಲೋವರ್ ಅಂತಂದ್ರೆ ಜನರಲಿ ನಾವು ತಗೊಂಬೋದು ಲೈಟ್ ವೇಟ್ ಎಲಿಮೆಂಟ್ಸ್. ಸೊ ಇದಕ್ಕೆ ಈಸಿಯಾಗಿ ವರ್ಕ್ ಆಗ್ತಾ ಇತ್ತು, ಅಂದ್ರೆ ಇದಕ್ಕೆ ಅಪ್ಲಿಕಬಲ್ ಆಗಿತ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನ್ಯೂಲ್ಯಾಂಡ್ ಕೂಡ ಅವ್ರದ್ದು ನಾವು ಫಾಲೋ ಮಾಡಲ್ಲ. ಮತ್ತೆ ಇನ್ಯಾರು ಫಾಲೋ ಮಾಡ್ತೀವಿ ಅಂತಂದ್ರೆ ಸೊ ನ್ಯೂಲ್ಯಾಂಡ್ ಆದ್ಮೇಲೆ ಇನ್ನೊಬ್ರು ಬಂದ್ರು, ಸೊ ಮೆಂಡೆಲೀವ್ ಅಂತ. ಸೊ ಇವರು ಒಂದು ಟೇಬಲ್ ಅನ್ನ ಕೊಟ್ಟರು. ಸೊ ಬಟ್ ನಾವು ಆದ್ರೂ ಇವ್ರ ಟೇಬಲ್ ಅನ್ನ ಫಾಲೋ ಮಾಡಲ್ಲ, ಬಟ್ ನಾವು ಆದ್ರೂ ಇವ್ರನ್ನ ಅಪ್ರಿಶಿಯೇಟ್ ಮಾಡ್ತೀವಿ. ಸೊ ಇವ್ರದ್ದು ಟೇಬಲ್ ನಾವು ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಸೊ ಇವ್ರ ಟೇಬಲ್ ಇಂದ ನಾವು ಇವಾಗ ಏನ್ ಫಾಲೋ ಮಾಡ್ತೀವಿ, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ. ಸೊ ಅದನ್ನ ಹೆನ್ರಿ ಮೊಸ್ಲೆ ಅಂತ ಮಾಡಿದ್ದು. ಸೊ ಅವರು ಇವ್ರ ಟೇಬಲ್ ಅನ್ನ ನೋಡ್ಕೊಂಡು ಅವರು ಮಾಡಿದ್ರು. ಸೊ ಇವ್ರ ಟೇಬಲ್ ಅಲ್ಲಿ ಏನಿತ್ತು ಸೊ ಅದೇ ಪ್ರಾಪರ್ಟೀಸ್ ನ ತಗೊಂಡು ಸೊ ಇವರು ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ನಮಗೆ ಒಂದು ಟೇಬಲ್ ಅನ್ನ ಕೊಟ್ಟರು. ಸೊ ಮೆಂಡೆಲೀವ್ ಅವ್ರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಸೊ ಮೆಂಡೆಲೀವ್ ಅವ್ರ ಟೈಮ್ ಅಲ್ಲಿ ಅರೌಂಡ್ 63 ಎಲಿಮೆಂಟ್ಸ್ ಇತ್ತು. ಸೊ ಅವ್ರು ಏನಪ್ಪಾ ಫಸ್ಟ್ ಮಾಡಿದ್ರು ಅಂತಂದ್ರೆ ಸೊ ಫಸ್ಟ್ ಏನ್ ಮಾಡಿದ್ರು, ಫಸ್ಟ್ ಅವರು ಎಲಿಮೆಂಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರು. ಫಸ್ಟ್ ಎಲಿಮೆಂಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಸೊ ಇದನ್ನ ಅವರು ಅಬ್ಸರ್ವ್ ಮಾಡ್ತಾ ಹೋದ್ರು. ಸೊ ಕೆಮಿಕಲ್ ಪ್ರಾಪರ್ಟೀಸ್ ತಗೊಂಡಾಗ ಅವ್ರು ಏನ್ ತಗೊಂಡ್ರು ಅಂದ್ರೆ ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಕಾಂಪೌಂಡ್ಸ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಇದನ್ನೇ ತಗೊಂಡ್ರು. ಸೊ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಏನೇ ತಗೊಂಡ್ರು ಅಂತಂದ್ರೆ ಸೊ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ತಗೊಂಡಾಗ ಸೊ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಜಾಸ್ತಿ ರಿಯಾಕ್ಟಿವ್ ಆಗುತ್ತೆ, ಎಲ್ಲಾ ಎಲಿಮೆಂಟ್ಸ್ ರಿಯಾಕ್ಟ್ ಆಗುತ್ತೆ ಅಂಡ್ ತುಂಬಾ ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ. ಅದಕ್ಕೆ ಅವರು ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅನ್ನ ಅವ್ರು ಚೂಸ್ ಮಾಡ್ತಾ ಹೋದ್ರು. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಸೊ ಅವರು ಎಲಿಮೆಂಟ್ಸ್ ಅನ್ನ ತಗೊಂಡು ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಅವರು ಡಿಸ್ಕವರ್ ಮಾಡಿ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಅವರು ಮೈಂಡ್ ಇಟ್ಕೊಂಡು ಸ್ವಲ್ಪ ಅರೇಂಜ್ ಮಾಡ್ತಾ ಹೋದ್ರು. ಸೊ ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡ್ತಾ ಹೋದಾಗ ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ ಸೊ ಎಲಿಮೆಂಟ್ಸ್ ವೇರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸಸ್. ಸೊ ಎಲಿಮೆಂಟ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ತಗೊಂಡಾಗ ಅಟಾಮಿಕ್ ಮಾಸ್ 1 ಅಂತ ಅಂದ್ರೆ ಸೊ ನೆಕ್ಸ್ಟ್ ಹೈಡ್ರೋಜನ್ ಆದ್ಮೇಲೆ ಸೊ ಹೈಡ್ರೋಜನ್ ಹೀಲಿಯಂ. ಸೊ ಹೀಲಿಯಂ ಡಿಸ್ಕವರ್ ಆಗಿರ್ಲಿಲ್ಲ, ಲಿಥಿಯಂ. ಸೊ ಲಿಥಿಯಂ ತಗೊಂಡಾಗ ಸೊ ಅದು ಅಟಾಮಿಕ್ ಮಾಸ್ ನೀವು 6 ಅಂತ ಅನ್ಕೊಳ್ಳೋಣ. ಸೊ 1 6. ಸೊ ಇಂದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇತ್ತು ಅಟಾಮಿಕ್ ಮಾಸ್. ಸೊ ಈ ತರ ಅವರು ಅಬ್ಸರ್ವ್ ಮಾಡಿದ್ರು. ಸೊ ಅವರು ಒಂದು ರೂಲ್ ಏನಪ್ಪಾ ಕೊಟ್ಟರು ಅಂತಂದ್ರೆ ಅಂದ್ರೆ ಅವರು ಒಂಥರ ಅವ್ರದ್ದು ಟೇಬಲ್ ಅಲ್ಲಿ ಒಂದು ಕೋಡ್ ತರ ಒಂದು ಸ್ಟೇಟ್ಮೆಂಟ್ ತರ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ಮಾಸಸ್ ಅಂತ ಅವ್ರು ಕೊಟ್ಟರು. ಅಂತ ಅಂದ್ರೆ ಅಟಾಮಿಕ್ ಮಾಸಸ್ ಅಲ್ಲಿ ಒಂದು ಫಂಡಮೆಂಟಲ್ ರೂಲ್ ಆಗಿದೆ. ಸೊ ಆ ರೂಲ್ ನ ಇಟ್ಕೊಂಡು ಅವರು ಟೇಬಲ್ಸ್ ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡೋದು ಅಂತ ಅವ್ರು ಹೇಳಿದ್ರು.
ಸೊ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ಮಾಸಸ್. ಸೊ ಈ ಸ್ಟೇಟ್ಮೆಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಏನಪ್ಪಾ ಅಂತಂದ್ರೆ ಸೊ ನಿಮ್ಗೆ ಫಸ್ಟ್ ಏನ್ ಅಬ್ಸರ್ವೇಷನ್ ಮಾಡಿದ್ರು, ಸೊ ಅವ್ರು ಏನ್ ಮಾಡಿದ್ರು, ಎಲಿಮೆಂಟ್ಸ್ ವೇರ್ ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸಸ್. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಸೊ ಅವರು ಸ್ವಲ್ಪ ಗ್ಯಾಪ್ಸ್ ಅನ್ನ ಬಿಟ್ರು. ಸೊ ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ಸ್ ಅನ್ನ ಬಿಟ್ರು. ಅಂಡ್ ಅವ್ರು ಇದನ್ನ ಅವರು ಒಂಥರ ಡ್ರಾಬ್ಯಾಕ್ ತರ ತಗೊಳ್ಳಿಲ್ಲ. ಅವ್ರು ಪ್ರೆಡಿಕ್ಟ್ ಮಾಡಿದ್ರು, ಏನಪ್ಪಾ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಏನಪ್ಪಾ ಅಂದ್ರೆ ಸೊ ಫ್ಯೂಚರ್ ಅಲ್ಲಿ ಇನ್ನ ಎಲಿಮೆಂಟ್ಸ್ ಎಷ್ಟೊಂದು ಡಿಸ್ಕವರ್ ಆಗುತ್ತೆ, ಸೊ ಆ ಎಲಿಮೆಂಟ್ಸ್ ಬಂದ್ಬಿಟ್ಟು ಈ ಜಾಗ ಏನ್ ಖಾಲಿ ಜಾಗ ಬಿಟ್ಟಿದ್ದೀನಿ ಅಲ್ಲಿ ಬಂದ್ಬಿಟ್ಟು ಕೂತ್ಕೊಂತ ಇರುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಅವ್ರು ಏನಪ್ಪ ಎಷ್ಟು ಕೊಟ್ಟು ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಆ ಗ್ಯಾಪ್ ಬಿಟ್ಟಿದ್ದಲ್ಲ, ಸೊ ಆ ಗ್ಯಾಪ್ ಬಿಟ್ಟಿದ್ ನೆಕ್ಸ್ಟ್ ಎಲಿಮೆಂಟ್ ಏನಿತ್ತು, ಸೊ ಆ ಎಲಿಮೆಂಟ್ ಅವರು ಏಕ, ಫಾರ್ ಎಕ್ಸಾಂಪಲ್ ಏಕ ಬೋರಾನ್, ಏಕ ಅಲ್ಯೂಮಿನಿಯಂ, ಏಕ ಸಿಲಿಕಾನ್, ಸೊ ಈ ತರ ಅವ್ರು ಎಷ್ಟನ್ನ ಹಾಕ್ಬಿಟ್ಟು ಆ ಗ್ಯಾಪ್ ಅಲ್ಲಿ ಅವರು ಇಟ್ರು. ಸೊ ಫರ್ದರ್ ಏನಾಯ್ತು ಅಂತಂದ್ರೆ ಸೊ ಸ್ಕ್ಯಾಂಡಿಯಂ ಆಗಿರ್ಬೋದು, ಗ್ಯಾಲಿಯಂ, ಜರ್ಮೇನಿಯಂ, ಈ 3 ಎಲಿಮೆಂಟ್ ಡಿಸ್ಕವರ್ ಆಯ್ತು. ಸೊ ಈ 3 ಎಲಿಮೆಂಟ್ ಡಿಸ್ಕವರ್ ಆದ್ಮೇಲೆ ಅವ್ರು ಏನಪ್ಪ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ ಸೊ ಈ 3 ಎಲಿಮೆಂಟ್ ಡಿಸ್ಕವರ್ ಆಗಿದ್ದು ಸೇಮ್ ಪ್ರಾಪರ್ಟೀಸ್, ಅದು ಪ್ರಾಪರ್ಟೀಸ್ ಸಿಮಿಲರ್ ಆಗಿತ್ತು. ಯಾದಕ್ಕೆ? ಏಕ ಬೋರಾನ್, ಏಕ ಅಲ್ಯೂಮಿನಿಯಂ ಅಂಡ್ ಏಕ ಸಿಲಿಕಾನ್ ಅಂತಂದ್ರೆ ಬೋರಾನ್ ಇತ್ತು. ಸೊ ಇನ್ನು ಸ್ಕ್ಯಾಂಡಿಯಂ ಇನ್ನು ಅದೇನಾಗಿತ್ತು ಡಿಸ್ಕವರ್ ಆಗಿರ್ಲಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಂ ಜಾಗ ಖಾಲಿ ಬಿಟ್ಟಿದ್ರು, ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ರು, ಏಕ ಬೋರಾನ್ ಅಂತ ಕೊಟ್ಟಿದ್ರು. ಬಿಕಾಸ್ ನೆಕ್ಸ್ಟ್ ಎಲಿಮೆಂಟ್ ಅದು ಏಕ ಬೋರಾನ್ ಆಗಿತ್ತು. ಸೊ ಏಕ ಬೋರಾನ್ ಅಂತ ಕೊಟ್ಟಿದ್ದಾಗ ಸೊ ಆ ಸ್ಕ್ಯಾಂಡಿಯಂ ಪ್ರಾಪರ್ಟೀಸ್ ಏನಾಗಿತ್ತು, ಬೋರಾನ್ ಗೆ ಸ್ವಲ್ಪ ಸಿಮಿಲರ್ ಆಗಿತ್ತು. ಸೊ ಸಿಮಿಲರ್ಲಿ ಗ್ಯಾಲಿಯಂ ಅಲ್ಯೂಮಿನಿಯಂ ಗೆ ಸಿಮಿಲರ್ ಆಗಿತ್ತು, ಜರ್ಮೇನಿಯಂ ಸಿಲಿಕಾನ್ ಗೆ ಸಿಮಿಲರ್ ಆಗಿತ್ತು. ಸೊ ಈ ತರ ಅವರು ಡಿಸ್ಕವರ್ ಮಾಡಿದ್ರು. ಇವ್ರ ಟೈಮ್ ಏನಪ್ಪ ಆಗಿತ್ತು ಅಂದ್ರೆ ನೋಬೆಲ್ ಗ್ಯಾಸಸ್ ಡಿಸ್ಕವರ್ ಆಗಿರ್ಲಿಲ್ಲ. ಸೊ ಡಿಸ್ಕವರ್ ಆಗಿಲ್ಲದೆ ಇದ್ದಾಗ ಬಟ್ ಅವ್ರು ಏನಪ್ಪ ಆಯ್ತು ಅಂತಂದ್ರೆ ಸೊ ಇವ್ರು ಟೇಬಲ್ ಏನ್ ಮಾಡಿದ್ರು, ಅರೇಂಜ್ ಮಾಡಿದ್ರು ಟೇಬಲ್. ಸೊ ನೋಬೆಲ್ ಗ್ಯಾಸಸ್ ಡಿಸ್ಕವರ್ ಆದ್ಮೇಲೆ ಅದಕ್ಕೆ ಒಂದು ಸಪರೇಟ್ ಗ್ರೂಪ್ ತರ ಇದು ಅರೇಂಜ್ ಆಗ್ತಾ ಹೋಯ್ತು. ಬಿಕಾಸ್ ಏನ್ ಇವ್ರು ಪ್ರಾಪರ್ಟೀಸ್ ಅರೇಂಜ್ ಮಾಡಿದ್ರು, ಸೊ ನೋಬೆಲ್ ಗ್ಯಾಸಸ್ ಬಂದ್ಬಿಟ್ಟು ಇದನ್ನ ಡಿಸ್ಟರ್ಬ್ ಮಾಡಿಲ್ಲ. ಇವ್ರು ಅರೇಂಜ್ ಮಾಡಿ ಟೇಬಲ್ ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಇವ್ರು ಟೇಬಲ್ ಏನಿತ್ತು ಅದು ಹಂಗೆ ಇತ್ತು. ನೆಕ್ಸ್ಟ್ ಏನಪ್ಪ ಆಯ್ತು ಅಂತಂದ್ರೆ ನೋಬೆಲ್ ಗ್ಯಾಸಸ್ ಬಂದ್ಬಿಟ್ಟು ಸಪರೇಟ್ ಗ್ರೂಪ್ ಅನ್ನ ತಗೊಂತು. ಸೊ ಇವ್ರು ಅರೇಂಜ್ ಮಾಡಿದ ಟೇಬಲ್ ಅಲ್ಲಿ ಎಷ್ಟು ಕಾಲಮ್ಸ್ ಇತ್ತು, ಎಷ್ಟು ಗ್ರೂಪ್ಸ್ ಇತ್ತು ಅಂತ, ಸೊ ಎಷ್ಟು ಕಾಲಮ್ಸ್ ಇತ್ತು, ಎಷ್ಟು ರೋಸ್ ಇತ್ತು ಅಂತ ನೋಡ್ಬೇಕಂತಂದ್ರೆ ಸೊ ಇವ್ರು ಏನಪ್ಪ ರೆಫರ್ ಮಾಡಿದ್ರು ಅಂದ್ರೆ ಸೊ ವರ್ಟಿಕಲ್ ಕಾಲಮ್ಸ್ ಇವರು ಗ್ರೂಪ್ಸ್ ಅಂತ ರೆಫರ್ ಮಾಡಿದ್ರು ಅಂಡ್ ಹಾರಿಜಾಂಟಲ್ ರೋಸ್ ಇವರು ಪೀರಿಯಡ್ಸ್ ಅಂತ ಇವರು ರೆಫರ್ ಮಾಡ್ತಾ ಹೋದ್ರು. ಅಂದ್ರೆ ರೋಸ್ ಗೆ ಇನ್ನೊಂದು ಹೆಸರು ಪೀರಿಯಡ್ ಅಂತ ಕೊಟ್ಟರು, ಕಾಲಮ್ಸ್ ಗೆ ಇನ್ನೊಂದು ಹೆಸರು ಕಾಲಮ್ಸ್ ಅಂತ ಕರೆಯೋ ಬದಲು ಗ್ರೂಪ್ಸ್ ಅಂತ ಇವರು ಕರೆದ್ರು. ಸೊ ಗ್ರೂಪ್ಸ್ ಟೋಟಲ್ ಆಗಿ ಎಷ್ಟಿತ್ತು ಅಂದ್ರೆ 8 ಗ್ರೂಪ್ಸ್ ಇತ್ತು ಅಂಡ್ ರೋಸ್ ಎಷ್ಟಪ್ಪ ಪೀರಿಯಡ್ಸ್ ಎಷ್ಟಿತ್ತು ಅಂದ್ರೆ 8. ಸೊ 6 ಪೀರಿಯಡ್ಸ್ ಅಂಡ್ 8 ಗ್ರೂಪ್ಸ್. ಇವ್ರು 6 ಗ್ರೂಪ್ಸ್ ಅಂಡ್ 8 ಪೀರಿಯಡ್ಸ್ ಇತ್ತು ಮೆಂಡಲಿ ಅರೇಂಜ್ ಮಾಡಿದ ಟೇಬಲ್ ಅಲ್ಲಿ. ಸೊ ಇದಿಷ್ಟು ಇವ್ರು ಮಾಡಿದ ಟೇಬಲ್. ಬಟ್ ನಾವು ಅದು ಇವ್ರ ಟೇಬಲ್ ಅನ್ನ ಫಾಲೋ ಮಾಡಲ್ಲ. ಏನಕ್ಕಪ್ಪ ಅಂತಂದ್ರೆ ಸೊ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಸೊ ಆಗಲೇ ಹೇಳಿದೆ ನಿಮ್ಗೆ, ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ಮಾಸಸ್, ಮೆಂಡಲಿ ಕೊಟ್ಟಿದ್ದ ಸ್ಟೇಟ್ಮೆಂಟ್. ಬಟ್ ನಾವು ಆ ಟೇಬಲ್ ತಗೊಂಡಾಗ ಸೊ ಒಂದೇ ಎಲಿಮೆಂಟ್ಸ್ ಏನಾಗಿದೆ, ಸೊ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸ್ ಇದು ಅರೇಂಜ್ ಆಗಿಲ್ಲ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ 2 ಎಲಿಮೆಂಟ್ ತಗೊಳ್ಳೋಣ. ಸೊ 2 ಎಲಿಮೆಂಟ್ ನಾವು ಹೆಂಗ್ ಅರೇಂಜ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಈ ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಎಲಿಮೆಂಟ್ ನ ಅಟಾಮಿಕ್ ಮಾಸ್ 64 ಅಂತ ಅನ್ಕೊಳ್ಳೋಣ. ಸೊ ರೈಟ್ ಹ್ಯಾಂಡ್ ಅಟಾಮಿಕ್ ಮಾಸ್ 66 ಅಂತ ಅನ್ಕೊಳ್ಳೋಣ. ಸೊ ಫಸ್ಟ್ ಹೆಂಗ್ ಅರೇಂಜ್ ಆಗಬೇಕು, ಫಸ್ಟ್ 64 ಅರೇಂಜ್ ಆಗಬೇಕು, 64 ಆದ್ಮೇಲೆ 66 ಬರಬೇಕು. ಬಟ್ ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ, ಫಸ್ಟ್ 66 ಬಂದಿದೆ ಆಮೇಲೆ 64 ಬರ್ತದೆ. ಸೊ ಈ ತರ ಒಂದ್ ಸ್ವಲ್ಪ ಕಡೆ ಆಗಿದೆ. ಸೊ ಅದಕ್ಕೆ ಇದು ಒಂದು ಡ್ರಾಬ್ಯಾಕ್ ಆಗುತ್ತೆ. ಸೆಕೆಂಡ್ ಏನಪ್ಪಾ ಅಂದ್ರೆ ಐಸೋಟೋಪ್ಸ್ ಬರ್ತಾ ಇದೆ. ಸೊ ಐಸೋಟೋಪ್ಸ್ ಅಂತ ನಿಮ್ಗೆ ಗೊತ್ತು, ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ಮಾಸ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಸೊ ಕ್ಲೋರಿನ್ ತಗೊಂಡಾಗ ನಮಗೆ 2 ಐಸೋಟೋಪ್ ಇದೆ, ಕ್ಲೋರಿನ್ 35 ಅಂಡ್ ಕ್ಲೋರಿನ್ 37. ಸೊ ನಾವು ಕ್ಲೋರಿನ್ ಗೆ 2 ಜಾಗ ಕೊಡ್ಬೇಕಾ ಅಥವಾ 1 ಜಾಗ ಕೊಡ್ಬೇಕಾ, ಇದು ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಯ್ತು. ಸೊ ಕ್ಲೋರಿನ್ ಒಂದೇ ಎಲಿಮೆಂಟ್ ಬಟ್ ಕ್ಲೋರಿನ್ ಐಸೋಟೋಪ್ 2 ಇದೆ. ಸೊ ಕ್ಲೋರಿನ್ ಎಲಿಮೆಂಟ್ ನಾವು 1 ಅಂತ ಕನ್ಸಿಡರ್ ಮಾಡ್ಬೇಕಾ ಇಲ್ಲ 2 ಅಂತ ಕನ್ಸಿಡರ್ ಮಾಡ್ಬೇಕಾ. ಸೊ ಇದಕ್ಕೆ 1 ಜಾಗ ಕೊಡ್ಬೇಕಾ ಟೇಬಲ್ ಅಲ್ಲಿ, 2 ಜಾಗ ಕೊಡ್ಬೇಕಾ ಟೇಬಲ್ ಅಲ್ಲಿ, ಇದು ಕನ್ಫ್ಯೂಷನ್ ಆಗ್ತಾ ಹೋಯ್ತು. ಸೊ ಅದಕ್ಕೆ ನಾವು ಇದನ್ನ ಫಾಲೋ ಮಾಡ್ತಾ ಹೋಗಲ್ಲ. ಇದು ಸೆಕೆಂಡ್ ಡ್ರಾಬ್ಯಾಕ್ ಆಯ್ತು. ಥರ್ಡ್ ಏನಪ್ಪಾ ಅಂತಂದ್ರೆ ಸೊ ಹೈಡ್ರೋಜನ್ ಗೆ ಫಿಕ್ಸ್ಡ್ ಪೊಸಿಷನ್ ಇರಲಿಲ್ಲ. ಸೊ ಹೈಡ್ರೋಜನ್ ಇಲ್ಲಿ ಇರುತ್ತಾ ಅಥವಾ ಇಲ್ಲಿ ಇರುತ್ತಾ. ಸೊ ಹೈಡ್ರೋಜನ್ ಫಸ್ಟ್ ನಿಮ್ಮ ಗ್ರೂಪ್ ಅಲ್ಲಿ ಇರುತ್ತಾ ಇಲ್ಲ ನಿಮಗೆ 7th ಗ್ರೂಪ್ ಅಲ್ಲಿ ಇರುತ್ತಾ, ಸೊ ಇದಿಷ್ಟು ಅಥವಾ 8th ಗ್ರೂಪ್ ಅಲ್ಲಿ ಇರುತ್ತಾ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಯ್ತು. ಸೊ ಈ 3 ಡ್ರಾಬ್ಯಾಕ್ ಇಂದ ನಾವು ಇದನ್ನ ಫಾಲೋ ಮಾಡ್ತಾ ಹೋಗಲ್ಲ. ಸೊ ಮತ್ತೆ ನಾವ್ ಯಾರು ಫಾಲೋ ಮಾಡ್ತೀವಪ್ಪ ಅಂತಂದ್ರೆ ಸೊ ನಾವೇನ್ ಫಾಲೋ ಮಾಡ್ತೀವಿ, ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ನೀವು ಟೇಬಲ್ ಗೊತ್ತಿರ್ತೀರಾ, ಎನ್ಸಿಟಿ ಟೆಕ್ಸ್ಟ್ ಬುಕ್ ಕೂಡ ಕೊಟ್ಟಿದ್ದ ಟೇಬಲ್. ಸೊ ನೀವು ಚಿಕ್ಕ ವಯಸ್ಸಿನ ಫಾಲೋ ಬರ್ತಾ ಇದ್ದೀರಾ. ಸೊ ಇದನ್ನ ಯಾರಪ್ಪ ಕೊಟ್ಟಿದ್ದು ಅಂತಂದ್ರೆ ಸೊ ಹೆನ್ರಿ ಮೊಸ್ಲೆ ಇದನ್ನ ಕೊಟ್ಟರು. ಸೊ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಜಸ್ಟ್ ಏನ್ ಮಾಡಿಲ್ಲ, ಮೆಂಡಲೀವ್ ಟೇಬಲ್ ನೋಡಿದ್ರು. ಸೊ ಮೆಂಡಲೀವ್ ಅಟಾಮಿಕ್ ಮಾಸ್ ತಗೊಳ್ಳೋದ್ರಿಂದ ಸೊ ಇದರಲ್ಲಿ 2 ಡ್ರಾಬ್ಯಾಕ್ ಅನ್ನ ಅಬ್ಸರ್ವ್ ಮಾಡಿದ್ರು. ಒಂದು ಐಸೋಟೋಪ್ಸ್ ಡ್ರಾಬ್ಯಾಕ್, ಇನ್ನೊಂದು ಅಟಾಮಿಕ್ ಮಾಸಿನ ಡ್ರಾಬ್ಯಾಕ್. ಸೊ ಮೊಸ್ಲೆ ಏನಪ್ಪಾ ಥಿಂಕ್ ಮಾಡಿದ್ರು ಅಂತಂದ್ರೆ ಸೊ ಅಟಾಮಿಕ್ ಮಾಸ್ ತಗೊಳ್ಳೋದೇ ಬೇಡ, ಸೊ ನಾವು ಅಟಾಮಿಕ್ ನಂಬರ್ ತಗೊಳ್ಳೋಣ. ಸೊ ಅಟಾಮಿಕ್ ನಂಬರ್ ತಗೊಂಡಾಗ ಏನಾಯ್ತು, ಸೊ ಇಲ್ಲಿ ಅಟಾಮಿಕ್ ಮಾಸಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೆಕೆಂಡ್ ಡ್ರಾಬ್ಯಾಕ್ ಮೆಂಡಲೀವ್ ಏನಿತ್ತು, ಐಸೋಟೋಪ್ಸ್ 2 ಜಾಗ ಕೊಡ್ಬೇಕಾ ಇಲ್ಲ 1 ಜಾಗ ಕೊಡ್ಬೇಕಾ ಅಂತ. ಸೊ ಅಟಾಮಿಕ್ ನಂಬರ್ ನಾವು ತಗೊಂತಾ ಇರೋದ್ರಿಂದ ಸೊ ಐಸೋಟೋಪ್ಸ್ ಅಂದ್ರೆ ಸೇಮ್ ಅಟಾಮಿಕ್ ನಂಬರ್ ಡಿಫರೆಂಟ್ ಮಾಸ್ ನಂಬರ್. ಅಟಾಮಿಕ್ ನಂಬರ್ ಸೇಮ್ ಇದೆ, ಸೊ ಕ್ಲೋರಿನ್ ನೀವು ಒಂದೇ 1 ಜಾಗ ಕೊಡಿ. ಸೊ ಇದು ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಯ್ತು. ಹೈಡ್ರೋಜನ್ ಕೇಸ್ ತಗೊಂಡಾಗ ನೀವು ಮೋಸ್ಟ್ಲಿ ಏನ್ ಹೇಳೋದು ಅಂತಂದ್ರೆ ಸೊ ಹೈಡ್ರೋಜನ್ ನೀವು ಇಲ್ಲ ಫಸ್ಟ್ ಗ್ರೂಪ್ ಅಲ್ಲಿ ಇಡಿ, ಇಲ್ಲ ಅಂತ ನೀವು 17th ಗ್ರೂಪ್ ಅಲ್ಲಿ ಇಡಿ. ಬಿಕಾಸ್ ನಿಮಗೆ ಹೈಡ್ರೋಜನ್ ಅಲ್ಲಿ ವೇಲೆನ್ಸಿ 1 ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ 1 ಇದೆ. ಸೊ ಇದು 1 ಕೊಟ್ಬಿಟ್ಟು ಕೂಡ ನಿಮಗೆ ಸ್ಟೇಬಲ್ ಆಗ್ಬೋದು, 1 ಇಸ್ಕೊಂಡು ಕೂಡ ಸ್ಟೇಬಲ್ ಆಗ್ಬೋದು. ಸೊ ಇಲ್ಲಿ ಇಡಿ ಇಲ್ಲ ಇಲ್ಲಿ ಇಡಿ ಅಂತ ಹೇಳಿದ್ರು. ಸೊ ಇಲ್ಲಿ ಮೆಂಡಲೀವ್ ಅಲ್ಲಿ ಏನು ಡ್ರಾಬ್ಯಾಕ್ಸ್ ಇತ್ತು, 3 ಡ್ರಾಬ್ಯಾಕ್ಸ್, ಅದನ್ನೆಲ್ಲ ಮೆಂಡಲೀವ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಲಾ ಇದೆಲ್ಲ ಅದನ್ನ ಕವರ್ ಮಾಡ್ತು. ಸೊ ಅದಕ್ಕೆ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅನ್ನು ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ರೋ ಎಷ್ಟು ಕಾಲಮ್ ಇದೆ ಅಂತಂದ್ರೆ ಸೊ ನೀವು ನೋಡಿದಾಗ ಇಲ್ಲಿ 7 ಪೀರಿಯಡ್ಸ್ ಇದೆ ಅಂಡ್ ನಿಮಗೆ 18 ಕಾಲಮ್ಸ್ ಇದೆ. ಸೊ ನಿಮಗೆ ಟೆಕ್ಸ್ಟ್ ಬುಕ್ ತೋರಿಸಬೇಕು ಅಂತಂದ್ರೆ ಸೊ ಡಯಾಗ್ರಾಮ್ ನಿಮಗೆ ಈ ತರ ನಿಮಗೆ ಕಾಣಿಸ್ತಾ ಇರುತ್ತೆ.
ಸೊ ಈ ಟೇಬಲ್ ನೋಡಿರ್ತೀರಾ. ಸೊ 7 ಪೀರಿಯಡ್ಸ್ ಇದೆ ಅಂಡ್ ನಿಮಗೆ 18 ಗ್ರೂಪ್ಸ್ ಇದೆ. ಸೊ ಮೆಂಡಲಿಕ್ ಪೀರಿಯಡಿಕ್ ನಾವು ಇದನ್ನ ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ನಾವು ಸ್ವಲ್ಪ ಮಾತಾಡೋಣ ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಡಿಕ್ ಟೇಬಲ್. ಸೊ ಫಾರ್ ಎಕ್ಸಾಂಪಲ್ ವೇರಿಯನ್ಸ್ ಆಗಿರ್ಬೋದು, ಅಟಾಮಿಕ್ ಸೈಜ್ ಆಗಿರ್ಬೋದು, ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಆಗಿರ್ಬೋದು. ಅದಾದ್ಮೇಲೆ ಸೊ ಇಷ್ಟು 3 ಟ್ರೆಂಡ್ಸ್ ಇದೆ, ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಏನಪ್ಪಾ ಅಂತಂದ್ರೆ ವೇಲೆನ್ಸಿ. ಸೊ ವೇಲೆನ್ಸಿ ಏನಪ್ಪಾ ಅಂತಂದ್ರೆ, ಸೊ ವೇಲೆನ್ಸಿ ಅಂತಂದ್ರೆ ಇಟ್ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎನ್ ಎಲಿಮೆಂಟ್ ಅಂತಂದ್ರೆ, ಅಥವಾ ನೀವು ಇನ್ನೊಂದು ಡೆಫಿನೇಷನ್ ಹೇಳ್ಬೇಕು ಅಂತಂದ್ರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಇಸ್ ನೋನ್ ಆಸ್ ವೇಲೆನ್ಸಿ. ಸೊ ನಿಮಗೆ ವೇಲೆನ್ಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಜಸ್ಟ್ ಡಿವೈಸ್ ಮಾಡ್ತಾ ಇದೀವಿ. ಸೊ ವೇಲೆನ್ಸಿ ಡೆಫಿನೇಷನ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್ ಅಂತ ಏನಪ್ಪಾ ಅಂತಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಔಟರ್ ಮೋಸ್ಟ್ ಶೆಲ್ ಇಸ್ ನೋನ್ ಆಸ್ ಅಟಾಮಿಕ್ ರೇಡಿಯಸ್ ಅಂತ ನಾವು ಕರಿತೀವಿ. ಸೊ ಇದು ಡೆಫಿನೇಷನ್ ಆಗಿರುತ್ತೆ. ಸೊ ಡೆಫಿನೇಷನ್ ಏನಪ್ಪಾ, ಸೊ ಡೆಫಿನೇಷನ್ ಆದ್ಮೇಲೆ ನಾವು ಟ್ರೆಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಟಾಮಿಕ್ ರೇಡಿಯಸ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಹೆಂಗೆ ಡಿಕ್ರೀಸ್ ಆಗುತ್ತೆ. ಸೊ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಹೆಂಗೆ ಡಿಕ್ರೀಸ್ ಆಗುತ್ತೆ ಅಂತ ತಗೊಂಡಾಗ ನಾವು ನೆನಪಿಟ್ಕೊಬೇಕಾಗುತ್ತೆ. ಒಂದು ಅಲಾಂಗ್ ದ ಪೀರಿಯಡ್, ಒಂದು ಡೌನ್ ದ ಗ್ರೂಪ್. ಅಲಾಂಗ್ ದ ಪೀರಿಯಡ್, ಡೌನ್ ದ ಗ್ರೂಪ್, ಇದೆರಡು ನಾವು ಸೊ ಎರಡು ಬಗ್ಗೆ ನಾವು ಡಿಸ್ಕವರ್ ಮಾಡ್ತೀವಿ. ಸೊ ಇದೆರಡು ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ನಾವು ಅಟಾಮಿಕ್ ರೇಡಿಯಸ್ ತಗೊಂಡಾಗ, ಸೊ ನೀವು ನೋಡಿದಾಗ ಫಸ್ಟ್ ರೋ ಏನಪ್ಪಾ ಇದೆ, ಹೈಡ್ರೋಜನ್ ಎಲಿಮೆಂಟ್ ಇದೆ. ಸೊ ಫಸ್ಟ್ ರೋ ಹೈಡ್ರೋಜನ್ ಎಲಿಮೆಂಟ್ ಅಂತಂದ್ರೆ ಬರೀ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಸೊ ಅದು ಕೆ ಶೆಲ್ ಅಲ್ಲಿ ಅದು ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ತಗೊಂಡಾಗ ನಮಗೆ ಲಿಥಿಯಂ ಮತ್ತೆ ಸೋಡಿಯಂ ಪೊಟ್ಯಾಷಿಯಂ ಇದೆ. ಸೊ ಲಿಥಿಯಂ ತಗೊಂಡಾಗ ಲಿಥಿಯಂ ಅಲ್ಲಿ 2 ರೋ ಇದೆ. ಸೊ ಎರಡು ಶೆಲ್ ಅಂದ್ರೆ ಕೆ ಶೆಲ್ ಮತ್ತೆ ಎಲ್ ಶೆಲ್. ಸೊ ನೀವು ಕೆಳಗಡೆ ಬರ್ತಾ ಬರ್ತಾ ಏನಾಗುತ್ತೆ, ಒಂದೊಂದು ಶೆಲ್ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂತಂದ್ರೆ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಅಲಾಂಗ್ ದ ಪೀರಿಯಡ್ ನಿಮಗೆ ಅಟಾಮಿಕ್ ರೇಡಿಯಸ್ ನಿಮಗೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದಿಷ್ಟು ನೀವು ನೆನಪಿಟ್ಕೊಬೇಕು. ಸೊ ಅಟಾಮಿಕ್ ರೇಡಿಯಸ್ ಡೆಫಿನೇಷನ್ ಅಂಡ್ ಟ್ರೆಂಡ್. ಡೌನ್ ದ ಗ್ರೂಪ್ ಇನ್ಕ್ರೀಸಸ್, ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸಸ್. ಥರ್ಡ್ ಏನಪ್ಪಾ ಅಂತಂದ್ರೆ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಸೊ ಮೆಟಾಲಿಕ್ ಪ್ರಾಪರ್ಟಿ ಏನು, ಸೊ ಮೆಟಾಲಿಕ್ ಪ್ರಾಪರ್ಟಿ ನಿಮ್ಗೆ ಗೊತ್ತು. ಸೊ ಮೆಟಲ್ಸ್ ಏನ್ ಮಾಡುತ್ತೆ, ಜನರಲ್ ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಯಾವಾಗ ಕೊಡೋದು ಈಸಿ ಅಂತಂದ್ರೆ, ಸೊ ಡೌನ್ ದ ಗ್ರೂಪ್ ಬರ್ತಾ ಏನಾಗುತ್ತೆ, ನಿಮಗೆ ಜಾಸ್ತಿ ಶೆಲ್ಸ್ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಸೊ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಯ್ತಾ ಹೋಗ್ತು ಅಂತಂದ್ರೆ, ಸೊ ನಿಮ್ಗೆ ಏನಾಗುತ್ತೆ, ಔಟರ್ ಮೋಸ್ಟ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ತುಂಬಾ ದೂರ ಇರುತ್ತೆ ನ್ಯೂಕ್ಲಿಯಸ್ ಇಂದ. ಸೊ ಇನ್ಫ್ಲೂಯೆನ್ಸ್ ನ್ಯೂಕ್ಲಿಯಸ್ ಅದ್ರ ಮೇಲೆ ಮಾಡಲ್ಲ. ಸೊ ಎಲೆಕ್ಟ್ರಾನ್ಸ್ ಈಸಿಯಾಗಿ ಲಾಸ್ಟ್ ಆಗ್ತಾ ಹೋಗ್ಬೋದು. ಸೊ ಡೌನ್ ದ ಗ್ರೂಪ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಸೊ ಡೌನ್ ದ ಗ್ರೂಪ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಅಲಾಂಗ್ ದ ಪೀರಿಯಡ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಟಾಮಿಕ್ ರೇಡಿಯಸ್ ಕೂಡ ಅಲಾಂಗ್ ದ ಪೀರಿಯಡ್ ನಿಮಗೆ ಡಿಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಮೆಟಾಲಿಕ್ ಪ್ರಾಪರ್ಟಿ ಕೂಡ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ, ಅಲಾಂಗ್ ದ ಪೀರಿಯಡ್ ನಿಮಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಾನ್ ಮೆಟಾಲಿಕ್ ಪ್ರಾಪರ್ಟಿ ವೇರಸ್ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ನಿಮಗೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಿಕಾಸ್ ಅಲಾಂಗ್ ದ ಪ್ರಾಪರ್ಟಿ, ಸೊ ಡೌನ್ ದ ಗ್ರೂಪ್ ಏನಾಗುತ್ತೆ, ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬಟ್ ನಾನ್ ಮೆಟಲ್ಸ್ ಏನೋ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ ಅಲಾಂಗ್ ದ ಪೀರಿಯಡ್ ನಿಮಗೆ ಏನಾಗ್ತಾ ಇರುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ತಗೊಳ್ಳೋದು ನಿಮಗೆ ಈಸಿ ಆಗ್ತಾ ಇರುತ್ತೆ. ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಡೌನ್ ದ ಗ್ರೂಪ್ ಡಿಕ್ರೀಸಸ್, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್. ಸೊ ಇಷ್ಟು 3 ಪಾಯಿಂಟ್ ನೆನಪಿಟ್ಕೊಬೇಕಾಗುತ್ತೆ. ಸೊ ಜಸ್ಟ್ ಇದಿಷ್ಟು 3 ಪಾಯಿಂಟ್ ಆದ್ಮೇಲೆ ನಮಗೆ ಚಾಪ್ಟರ್ ಎಂಡ್ ಆಗ್ತಾ ಇರುತ್ತೆ. ಸೊ ಜಸ್ಟ್ ಏನಿಲ್ಲ, ಸೊ ಫಸ್ಟ್ ಅಟಾಮಿಕ್ ರೇಡಿಯಸ್ ಮತ್ತೆ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ, ಅದಾದ್ಮೇಲೆ ಏನೇನು ರೂಲ್ ಇತ್ತು. ಸೊ ನಿಮಗೆ ಡಬಲ್ ಹೆಡ್ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ಸ್, ಆಮೇಲೆ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟರ್ಸ್ ಡೆಫಿನೇಷನ್, ಮತ್ತೆ ನ್ಯೂಲ್ಯಾಂಡ್ ಇದನ್ನ ನಿಮಗೆ ಟೇಬಲ್ ನೆನಪಿಟ್ಕೊಳ್ಬೇಕಾಗಿಲ್ಲ, ಜಸ್ಟ್ ಡ್ರಾಬ್ಯಾಕ್ಸ್ ನೆನಪಿಟ್ಕೊಬೇಕು. ಸೊ 3 ಡ್ರಾಬ್ಯಾಕ್ ಇದೆ, ಅದನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮೆಂಡಲಿವ್ ಪೀರಿಯಡಿಕ್ ಲಾ ಸ್ಟೇಟ್ಮೆಂಟ್ ನೆನಪಿಟ್ಕೊಬೇಕು, ಮತ್ತೆ ಡ್ರಾಬ್ಯಾಕ್ಸ್ ನೆನಪಿಟ್ಕೊಬೇಕು. ಆದ್ಮೇಲೆ ಸ್ವಲ್ಪ ಪಾಯಿಂಟ್ಸ್, ಸೊ ಏನಕ್ಕೆ ಗ್ಯಾಪ್ ಬಿಟ್ಟರು ಅವರು, ಸೊ ಅದಾದ್ಮೇಲೆ ಏನಕ್ಕೆ ಅವರು ಅಟಾಮಿಕ್ ಪ್ರಾಪರ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಚೂಸ್ ಮಾಡಿದ್ರು, ಸೊ ಎಷ್ಟು ರೋ ಇದೆ, ಎಷ್ಟು ಕಾಲಮ್ ಇದೆ, ಸೊ ಅದನ್ನು ನಾವು ಏನಂತ ಕರಿತೀವಿ, ಅದನ್ನು ನೀವು ನೆನಪಿಟ್ಕೊಬೇಕು. ಅದಾದ್ಮೇಲೆ ನಿಮಗೆ ಪೀರಿಯಡ್ ಮಾಡರ್ನ್ ಪೀರಿಯಡಿಕ್ ಟೇಬಲ್ ಅಲ್ಲಿ, ಸೊ ಅದರಲ್ಲಿ ನೀವು ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಡಿಕ್ ಟೇಬಲ್ ಅದು ನೀವು ಡಿಸ್ಕವರ್ ಮಾಡ್ತಾ ಹೋಗಬೇಕು. ಸೊ ಮಾಡರ್ನ್ ಪೀರಿಯಡಿಕ್ ಲಾ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ನಂಬರ್. ಸೊ ಇಲ್ಲಿ ಮೆಂಡಲಿವ್ ಲಾ ಇರುತ್ತದೆ, ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ ಆರ್ ದ ಪೀರಿಯಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ಮಾಸಸ್. ಸೊ ಇಲ್ಲಿ ಅಟಾಮಿಕ್ ಮಾಸಸ್ ಬರೋ ಅಟಾಮಿಕ್ ನಂಬರ್ ಚೇಂಜ್ ಆಗ್ತದೆ, ಬೇರೆ ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಸೇಮ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ನಿಮಗೆ ಏನು ಮೇಜರ್ ಕಾನ್ಸೆಪ್ಟ್ಸ್ ಇದೆ ಅದನ್ನ ನಿಮಗೆ ರೀಕಾಲ್ ಮಾಡಿದ್ವಿ, ರಿವಿಷನ್ ಮಾಡಿದ್ವಿ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ. ಸೊ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಅನ್ನ, ಸೊ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಆ ನೋಟ್ಸ್ ನೀವು ಓದ್ಕೊಂಡ್ರೆ ಸಫಿಷಿಯಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಗೆ ನೀವು ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋಕ್ಕೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ಸೊ ಇವಾಗ ನಾವು ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅದಾದ್ಮೇಲೆ ಕಾರ್ಬೊನೇಟ್ಸ್, ಕಾಂಪೌಂಡ್ಸ್, ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಕೆಮಿಸ್ಟ್ರಿನ ಎಲ್ಲಾ ಚಾಪ್ಟರ್ಸ್ ಒಂದ್ಸತಿ ಪೋರ್ಷನ್ಸ್ ಮುಗಿಸಿ ಒಂದ್ಸತಿ ಆಗಲೇ ರಿವಿಷನ್ ಮಾಡಿದ್ವಿ. ನೋಟ್ಸ್ ಕೂಡ ನಿಮಗೆ ಪ್ರೊವೈಡ್ ಆಗಿದೆ. ಸೊ ಅದೆಲ್ಲ ನೋಟ್ಸ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಚೆಕ್ ಮಾಡ್ತಾ ಹೋಗಬಹುದು. ಸೊ ಇಲ್ಲಿಗೆ ಈ ವಿಡಿಯೋ ಏನ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು ಇನ್ನೊಂದು ವಿಡಿಯೋ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.